ಮಂಗಳೂರು ನಗರ ಎಂಟ್ರಿಯ ದಶ ದಿಕ್ಕುಗಳು ಬ್ಲಾಕ್ ಆಗಿದೆ. ಮಂಗಳೂರಿನ ನಂತೂರು ವೃತ್ತದಲ್ಲಿ ಸದಾ ಟ್ರಾಫಿಕ್ ಕಿರಿಕಿರಿಯನ್ನ ಅಲ್ಲಿ ಓಡಾಡೋರು ಅನುಭವಿಸ್ತಾ ಇದ್ದಾರೆ. ಎರಡು ಹೈವೇ ಸೇರುವಂತ ನಗರ ಪ್ರದೇಶದ ಹೆಬ್ಬಾಗಿಲಲ್ಲೇ ಈ ರೀತಿ ಟ್ರಾಫಿಕ್ ಸಮಸ್ಯೆ ಆಗಿದೆ. ಸಹಜ, ಅಲ್ಲಿ ವಾಹನ ಸಂಚಾರ ಜಾಸ್ತಿ ಇರೋದು ಎರಡು ಹೈವೇ ಸೇರುವಂತ ಪ್ರದೇಶದಲ್ಲಿ. ಅದಕ್ಕೇನಾದ್ರೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿತ್ತು. ಆದರೆ ಜನ ಈ ಹಿಂದಿನಿಂದಲೂ ಬೇಡಿಕೆ ಇಡ್ತಾ ಬರ್ತಾ ಇದ್ದಾರೆ. ಆದರೆ ಆ ಬೇಡಿಕೆ ಮಾತ್ರ ಈಡೇರಿಲ್ಲ. ಬೆಳಗ್ಗೆ ಸಂಜೆ ವಿದ್ಯಾರ್ಥಿಗಳು, ಉದ್ಯೋಗಿಗಳಿಗೆ ಈ ಮಾರ್ಗದಲ್ಲಿ ಹೋಗೋದಂದ್ರೆ ಕಿರಿಕಿರಿ. ನಂತೂರಲ್ಲಿ ಫ್ಲೈಓವರ್ ನಿರ್ಮಾಣಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. 18 ವರ್ಷಗಳಿಂದ ನಿರಂತರವಾಗಿ ಕೇಳ್ತಾ ಇದ್ದಾರೆ ಇಲ್ಲೊಂದು ಫ್ಲೈಓವರ್ ಬೇಕು ಅಂತ. ಫ್ಲೈಓವರ್ ಆಗಿಲ್ಲ. 1 ನಿಮಿಷದಲ್ಲಿ ಸರ್ಕಲ್ ಅಲ್ಲಿ ಕನಿಷ್ಠ ಅಂದ್ರೂ 150 ವಾಹನಗಳು ಪಾಸ್ ಆಗ್ತವೆ. 2007ರಲ್ಲೇ ಫ್ಲೈಓವರ್ ಮಾಡಬೇಕು ಅಂತ ಹೇಳಿ ಪ್ರಸ್ತಾಪ ಏನೋ ಇತ್ತು. ಭೂಸ್ವಾಧೀನ ಆಗದೆ 18 ವರ್ಷಗಳಿಂದ ಕುಂಟ್ತಾ ಇದೆ ಈ ಪ್ರಸ್ತಾವನೆ. ಕಡೆ ಪಕ್ಷ ಒಂದು ಅಂಡರ್ ಪಾಸ್ ಆದ್ರೂ ಮಾಡಿಕೊಡಿ ಅಂತೇಳಿ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ 51 ಕೋಟಿ ರೂಪಾಯಿ ಟೆಂಡರ್ ಕೂಡ ಆಗಿದೆ ಇದಕ್ಕೆ. ಅಂಡರ್ ಪಾಸ್ ಕೆಲಸ ಇನ್ನೂ ಕೂಡ ಶುರುವಾಗಿಲ್ಲ. ಸಹಜವಾಗಿ ಈಗ ನಾಗರಿಕರು ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫ್ಲೈಓವರ್ ಅಂತೂ ಮರೀಚಿಕೆ ಆಯ್ತು. ಒಂದೊಂದ್ ಕಡೆ ಅಟ್ಲೀಸ್ಟ್ ಅಂಡರ್ ಪಾಸ್ ಆದ್ರೂ ಮಾಡಿಕೊಡಿ, ನಮ್ಗೆ ಓಡಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಕೇಳಿದ್ದಾರೆ. ಅದಕ್ಕೆ ಟೆಂಡರ್ ಎಲ್ಲ ಆಗಿದೆ, ಬಟ್ ಕಾಮಗಾರಿ ಮಾತ್ರ ಇನ್ನೂ ಶುರುವಾಗಿಲ್ಲ. ಭೂಸ್ವಾಧೀನ ಆಗದೆ ಫ್ಲೈಓವರ್ಗೆ ಸಂಕಷ್ಟ ಆದ್ರೆ ಇನ್ನೊಂದು ಕಡೆ ಅಂಡರ್ ಪಾಸ್ಗೆ ಹಣ ಎಲ್ಲ ಬಿಡುಗಡೆ ಆಗಿದೆ, ಬಟ್ ಕಾಮಗಾರಿ ಮಾತ್ರ ಇನ್ನೂ ಶುರುವಾಗಿಲ್ಲ. ಸೊ ಈ ಬಗ್ಗೆ ಸ್ಥಳೀಯರು ಏನೆಲ್ಲ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಯಾವ ಥರ ಕಿರಿಕಿರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳೋಣ. ನಂತೂರು ಸಿಗ್ನಲಿಗೆ ಬಂದರೆ ನಿಮಗೆ ಗೊತ್ತಾಗ್ತದೆ ಎಷ್ಟು ಸ್ಮಾರ್ಟ್ ಸಿಟಿ ಆಗಿದೆ ಅಂತ ಹೇಳಿ. ಒಂದು ಸರಿಯಾದ ರೋಡಿನ ವ್ಯವಸ್ಥೆ ಇಲ್ಲ. ರೋಡಲ್ಲಿ ನಮಗಂತೂ ಬಿಡಿ, ಪಾದಚಾರಿಗಳಿಗೆ ಹೋಗಲಿಕ್ಕೆ ಕರೆಕ್ಟ್ ಆಗಿರುವಂತಹ ಫುಟ್ ಪ್ಯಾತ್ ಕೂಡ ಇಲ್ಲ ಇಲ್ಲಿ. ಅದರ ಜೊತೆಗೆ ನಾವು ಗಾಡಿಯಲ್ಲಿ ಹೋಗೋರಿಗೆ ನಮಗೆ ಒಂದು ಸಿಗ್ನಲ್ ನೋಡಿ ಹೋಗಬೇಕು. ಪಾಪ ಆ ಪೊಲೀಸರ ಹೆಲ್ತ್ ಹೇಗಿರ್ತದೆ ಅಂತ ಹೇಳಿ ಗೊತ್ತಿಲ್ಲ. ಅಷ್ಟು ಎಂಥ ದಟ್ಟಣೆಯ ವಾಹನಗಳಲ್ಲಿ ಹೋಗ್ತಾ ಇರ್ತದೆ. ಆ ಹೊಗೆಯಿಂದಾಗಿ ಪಾಪ ಅವರ ಹೆಲ್ತ್ ಕೂಡ ಏನಾಗಿರಬೇಕು. ಅವರು ಒಂದಷ್ಟು ಯಾರು ಪೊಲೀಸ್ ಅವರು ಮಾಸ್ಕ್ ಎಲ್ಲ ಧರಿಸಿರ್ತಾರೆ. ಮಾಸ್ಕನ್ನು ತೆಗೆಯುವಾಗ ಅವರ ನಂತೂರಿನ ಫ್ಲೈಓವರ್ ಮಂಗಳೂರಿನ ಮುಖ್ಯ ಒಂದು ಪ್ರವೇಶ ದ್ವಾರ ಅಂತ ಹೇಳ್ಬೋದು, ಗೇಟ್ ವೇ ಅಂತ ಹೇಳ್ಬೋದು. ಇಲ್ಲಿ ದಿನೇ ದಿನೇ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದ್ದು, ಕಾಲು ಗಂಟೆ ಅರ್ಧ ಗಂಟೆ ಬ್ಲಾಕ್ ಆಗ್ತಾ ಇದೆ. ಆಂಬುಲೆನ್ಸ್ಗಳಂತೂ ರೋಗಿಗಳನ್ನು ತಗೊಂಡು ಆಸ್ಪತ್ರೆಗೆ ಸಕಾಲದಲ್ಲಿ ಎತ್ತಿಸಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಸರ್ವಿಸ್ ರೋಡ್ಗಳು ಏನಿದೆ, ಮಂಗಳೂರು ನಗರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಬಹಳಷ್ಟು ಟ್ರಾಫಿಕ್ ದಟ್ಟಣೆ ಇರುವಂತಹದ್ದು ನಂತೂರು ವೃತ್ತದಲ್ಲಿ. ಸೊ ಅಲ್ಲಿಗೆ ಏನು ಫ್ಲೈಓವರನ್ನು ಮಾಡ್ತಾರೆ ಅಂತ ಹೇಳಿ ಈಗಿನ ಹೆಮ್ಮೆ ಸಂಸದರು ಅನೌನ್ಸನ್ನು ಮಾಡಿದ್ದಾರೆ, ಜನರಿಗೆ ಒಂದು ಫ್ಲೈಓವರನ್ನು ಮಾಡ್ತೇವೆ ಅಂತ. ಅದರ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಈಗ ಎಲ್ಲಿ ತನಕ ಅಂತ ಹೇಳಿದರೆ ಈ ಕೆಲಸವೂ ಕೂಡ ಅರ್ಧಕ್ಕೆ ನಿಂತಿದೆ. ಜೊತೆಗೆ ಜನಸಾಮಾನ್ಯರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಸೊ ಬಹಳಷ್ಟು ಬೇರೆ ಬೇರೆ ಪ್ರದೇಶಗಳಿಂದ ಮಂಗಳೂರು ನಗರಕ್ಕೆ ಸೇರುವಂತಹ ಒಂದು ನಂತೂರು ವೃತ್ತದಲ್ಲಿ ಇದೀಗ ಮೊದಲಿದ್ದಕ್ಕಿಂತ ಹೆಚ್ಚು ಟ್ರಾಫಿಕ್ ಈಗ ಇದರಿಂದ ಸಮಸ್ಯೆಗಳಾಗ್ತಾ ಇದೆ. ಜೊತೆಗೆ ಇದು ಮೇನ್ ಹೈವೇ. ಇಲ್ಲಿಂದ ಎಲ್ಲಿಯಾದರೂ ಹೋಗಬೇಕಾದ್ರೆ ಇಲ್ಲಿಂದ ನಾವು ಹಾದು ಹೋಗಬೇಕು. ಇಲ್ಲಿ ಮೊದಲು ಹೇಳಿದರು ಕೆಲಸ ಮಾಡಿದ್ಮೇಲೆ ಎಲ್ಲ ಬಿಲ್ಡಿಂಗ್ ಎಲ್ಲ ಕಾಂಪೌಂಡ್ ಕಟ್ಕೊಡ್ತೀನಿ, ಹಾಗೆ ಮಾಡ್ತೀನಿ ಅಂತ. ಆದಮೇಲೆ ಎಲ್ಲ ತೆಗ್ದಾದ್ಮೇಲೆ ಈ ಕಡೆ ಒಂದು ಸತಿ ಸಹ ಬರಲಿಲ್ಲ. ಮತ್ತು ಇಲ್ಲಿ ಟ್ರಾಫಿಕ್ ಆದರೆ, ಒಮ್ಮೆ ಟ್ರಾಫಿಕ್ ಆದರೆ ಇಲ್ಲಿಂದ ಮಲ್ಲಿಕಟ್ಟೆ ತನಕ ಇರುತ್ತೆ. ಆದರೆ ಇದು ಬೆಳಗ್ಗೆ ಮತ್ತು ಸಂಜೆ ಹೋಗೋರಿಗೆ ತುಂಬ ಕಷ್ಟ ಆಗುತ್ತೆ. ಇದು ಬೆಳಗ್ಗೆ ಸಂಜೆ ಕಷ್ಟ ಆಗುತ್ತೆ. ನಂತೂರು ಜಂಕ್ಷನ್ ಮ್ಯಾಂಗ್ಳೂರಿನ ಮೇನ್ ಜಂಕ್ಷನ್. ಆಮೇಲೆ ಇಲ್ಲಿ ಬೆಳಗ್ಗಿಂದ ಸ್ಟಾರ್ಟ್ ಆದರೆ ಸಂಜೆ ತನಕ ಫುಲ್ ಟ್ರಾಫಿಕ್. ಮತ್ತು ಸ್ಕೂಲಿಗೆ ಕಾಲೇಜಿಗೆ ಹೋಗೋರಿಗೆ ಬರೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಆ್ಯಂಡ್ ನಾವು ಮನೆ ಹತ್ತಿರ ಇರೋದರಿಂದ ಇಲ್ಲಿ ಪೊಲ್ಯೂಷನ್ಸ್ ಎಲ್ಲ ನಮಗೆ ಪ್ರಾಬ್ಲಮ್ ಆಗ್ತಿದೆ. ಆ್ಯಂಡ್ ಅದು ಹೆಲ್ತ್ಗೂ ಸಹ ಗುಡ್ ಅಲ್ಲ. ಅದು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್, ನಂತೂರು ಜಂಕ್ಷನ್ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಫ್ಲೈಓವರ್ ಬೇಕು ಅಂತ ಜನ ಬೇಡಿಕೆ ಇಟ್ಟಿದ್ರು. ಫ್ಲೈಓವರ್ ಕತೆ ಏನಾಯಿತು? ಭೂಸ್ವಾಧೀನ ಪ್ರಕ್ರಿಯೆಲ್ಲ ಎಲ್ಲಿ ತನಕ ಬಂದಿದೆ? ಅಟ್ಲೀಸ್ಟ್ ಅಂಡರ್ ಪಾಸ್ ಅಂತ ಕೇಳಿದ್ರು, ಅದಕ್ಕೆ ಹಣ ರಿಲೀಸ್ ಆದ್ರೂ ಯಾಕೆ ಕಾಮಗಾರಿ ಶುರುವಾಗಿಲ್ಲ? ಏನು ಪ್ರಾಬ್ಲಮ್ಮು? ಶರ್ಮಿತಾ, ಮಂಗಳೂರು ನಗರ ಅನ್ನುವಂಥದ್ದು ಈಗಾಗಲೇ ಸ್ಮಾರ್ಟ್ ಸಿಟಿ ಎಂಬ ನೆಗಳತೆಯನ್ನು ಪಡೆದಿದೆ. ಆದರೆ ಆ ಸ್ಮಾರ್ಟ್ ಸಿಟಿಗೆ ಒಳ ಹೋಗುವಂಥ ರಸ್ತೆ ಅದು ಬಹಳಷ್ಟು ದುಸ್ತರವಾಗಿದೆ. ಇಲ್ಲಿನ ಜನ ಬೆಳಗ್ಗೆ ಮತ್ತು ಸಂಜೆ ಪೀಕ್ ಅವರಲ್ಲಿ ಪಡಬಾರದ ಕಷ್ಟವನ್ನು ಪಡ್ತಿದ್ದಾರೆ. ಅದರಲ್ಲೂ ವಿದ್ಯಾರ್ಥಿಗಳಾಗಿರ್ಬೋದು, ಪ್ರತಿನಿತ್ಯ ಕೆಲಸಕ್ಕೆ ಹೋಗುವಂತಹ ಉದ್ಯೋಗಿಗಳಾಗಿರ್ಬೋದು, ಪ್ರತಿದಿನ ಜನಪ್ರತಿನಿಧಿಗಳಿಗೆ ಶಾಪ ಹಾಕಿ ಹೋಗುವಂಥ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಯಾಕಂದರೆ ಹಲವು ಕಡೆಯಿಂದ ಸುಮಾರು 4 ಕಡೆಯಿಂದಲೂ ಕೂಡ ರಸ್ತೆ ಬಂದು ಸಂಧಿಸುವಂಥದ್ದು ನಂತೂರು ಜಂಕ್ಷನ್ ಬಳಿ. ಅಲ್ಲಿ ಒಂದು ಫ್ಲೈಓವರ್ ಆಗಬೇಕಂತೇಳಿ ಸುಮಾರು 18 ವರ್ಷಗಳಿಂದ ಜನ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ತನಕ ಅದು ಕೇವಲ ಹೋರಾಟದ ಹಾದಿಯಲ್ಲೇ ಉಳಿದ ಹೊರತಾಗಿ, ಕಡತಗಳಲ್ಲೇ ಉಳಿದ ಹೊರತಾಗಿ ಯಾವುದೇ ರೀತಿಯ ಅದನ್ನು ವಸ್ತು ರೂಪಕ್ಕೆ ತರುವಂಥ ಪ್ರಯತ್ನಗಳು ಇಲ್ಲಿ ಕೂಡ ಆಗ್ತಾ ಇಲ್ಲ. ಅದಕ್ಕೆ ಹಲವಾರು ಕಾರಣಗಳನ್ನು ಜಿಲ್ಲಾಡಳಿತ ಮತ್ತು ಸಂಸದರು ಹೇಳ್ತಾ ಇದ್ದಾರೆ. ಅದು ಭೂಸ್ವಾಧೀನ ಪ್ರಕ್ರಿಯೆ ಸಂದರ್ಭದಲ್ಲಿ ವಿಳಂಬ ಆಗ್ತಾ ಇದೆ. ಕೆಲವು ಜಾಗಗಳು ಅದು ಕೋರ್ಟ್ನಲ್ಲಿರುವಂಥದ್ದು, ಕೋರ್ಟ್ನ ಕಟಕಟೆಗಳಲ್ಲಿ ತೀರ್ಮಾನ ಆಗಬೇಕಾಗಿದೆ. ಅದರ ವಾದ ಪ್ರತಿವಾದಗಳು ಆಗ್ತಾ ಇದೆ, ಹಾಗಾಗಿ ಡಿಲೇ ಆಗ್ತಾ ಇದೆ ಎಂಬ ಸಬೂಬನ್ನು ಕೊಡ್ತಾ ಇದ್ದಾರೆ. ಆದರೆ ಜನ ಅನುಭವಿಸ್ತಿರುವಂಥ ಕಷ್ಟ ಅದು ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ
ಬಹಳ ಒತ್ತಡವನ್ನ ಜನ ಹಾಕ್ತಾ ಇದ್ದಾರೆ. ಅದೇ ಒತ್ತಡದ ರೀತಿಯಲ್ಲಿ ಅಧಿಕಾರಿಗಳು ಕೆಲಸ ಮಾಡಿದ್ರೆ ಆ ಫ್ಲೈಓವರ್ ನಿರ್ಮಾಣ ಬಹಳ ಸುಲಭವಾಗಿ ಆಗುತ್ತೆ. ಯಾಕಂದ್ರೆ ಹಲವಾರು ಹೆದ್ದಾರಿಗಳ ಕಾಮಗಾರಿಗಳನ್ನು ನಾವು ಗಮನಿಸಿದ್ದೀವಿ. ಜನ ಸಾಕಷ್ಟು ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಆಗಿರ್ಬೋದು, ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಮೆರೆದು ಆದಷ್ಟು ಬೇಗ ಕೆಲಸವನ್ನು ಮಾಡಿದ್ದಾರೆ. ಆದರೆ ಕಳೆದ 18 ವರ್ಷಗಳಿಂದ ನಂತೂರು ಫ್ಲೈಓವರ್ ಅನ್ನೋದು ಅದು ಈಗಾಗಲೂ ಕೂಡ ಗಗನಕುಸುಮ ಆಗಿದೆ. ಕಳೆದ 3 ವರ್ಷಗಳಿಂದ ಅಲ್ಲಿ ಒಂದು ಅಂಡರ್ ಪಾಸ್ ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಹೊರಟರು. ಸುಮಾರು 51 ಕೋಟಿ ರೂಪಾಯಿ ಅದಕ್ಕೆ ಬಿಡುಗಡೆ ಕೂಡ ಆಯಿತು. ಅದು ಪ್ರಕ್ರಿಯೆ ಕೂಡ ಆಗಿದೆ. ಆದರೆ ಆ ಕೆಲಸವೂ ಕೂಡ ಈಗ ಆಮೆಗತಿಯಲ್ಲಿ ಆಗ್ತಾ ಇದೆ. ಜನ ಪ್ರತಿದಿನ ಇಲ್ಲಿ ಕಷ್ಟವನ್ನು ಅನುಭವಿಸ್ತಿದ್ರು ಕೂಡ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಎಂಬ ಸ್ಥಿತಿ ಸದ್ಯಕ್ಕೆ ನಂತೂರು ಫ್ಲೈಓವರ್ ಅಲ್ಲಿ ನಿರ್ಮಾಣ ಆಗಿದೆ. ಅಂದ್ರೆ ನಂತೂರು ಸರ್ಕಲ್ ಅಲ್ಲಿ ನಿರ್ಮಾಣ ಆಗಿದೆ. ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಜನರು ಮತ್ತಷ್ಟು ಹೋರಾಟವನ್ನ ತೀವ್ರಗೊಳಿಸುವ ಮುನ್ನ ಇದಕ್ಕೊಂದು ಶಾಶ್ವತವಾದ ಪರಿಹಾರವನ್ನ ಕೊಡಬೇಕಾಗಿದೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಕಿಶನ್.